ಸ್ನೇಹಿತರೆ ನಮಸ್ಕಾರ. ಹುಬ್ಬಳ್ಳಿ ಧಾರವಾಡ ಕರ್ನಾಟಕದ ವಾಯುವ್ಯ ಭಾಗದಲ್ಲಿರುವ ಪ್ರಮುಖ ಅವಳಿ ನಗರಗಳಲ್ಲಿ ಒಂದಾಗಿದೆ. ಈ ಎರಡು ನಗರಗಳು ಇತಿಹಾಸ, ಸಂಸ್ಕೃತಿ, ಶಿಕ್ಷಣ ಮತ್ತು ಆಧುನಿಕ ಅಭಿವೃದ್ಧಿಯ ಸಮತೋಲನವನ್ನು ಸುಂದರವಾಗಿ ತೋರಿಸುತ್ತವೆ. ಧಾರವಾಡವು ಶಾಂತ ವಾತಾವರಣ, ಉತ್ತಮ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದೆ ಮತ್ತು ಆಡಳಿತದ ಮಹತ್ವಕ್ಕಾಗಿ ಪ್ರಸಿದ್ಧವಾಗಿದೆ. ಹುಬ್ಬಳ್ಳಿಯು ವ್ಯಾಪಾರ, ಕೈಗಾರಿಕೆ ಮತ್ತು ಸಾರಿಗೆ ಕೇಂದ್ರವಾಗಿ ಹೆಸರುವಾಸಿಯಾಗಿದೆ. 1962ರಲ್ಲಿ ಈ ಎರಡು ನಗರಗಳನ್ನು ಒಂದೇ ಆಡಳಿತದಡಿ ಸೇರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯನ್ನು ರಚಿಸಲಾಯಿತು. ಇಂದಿಗೆ ಈ ಅವಳಿ ನಗರವು ಬೆಂಗಳೂರಿನ ನಂತರ ರಾಜ್ಯದ 2ನೇ ಅತಿದೊಡ್ಡ ನಗರ ಪ್ರದೇಶವಾಗಿದೆ ಮತ್ತು ಕರ್ನಾಟಕದ ಆರ್ಥಿಕತೆ ಹಾಗೂ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. 2011ರ ಜನಗಣತಿಯ ಪ್ರಕಾರ ಹುಬ್ಬಳ್ಳಿ ಧಾರವಾಡದ ಜನಸಂಖ್ಯೆ ಸುಮಾರು 9.4 ಲಕ್ಷ. ಸಾಕ್ಷರತೆ ಪ್ರಮಾಣವು ಸುಮಾರು 87ರಷ್ಟಿದ್ದು, ಇದು ಶಿಕ್ಷಣದ ದೃಷ್ಟಿಯಿಂದ ಉತ್ತಮ ಮಟ್ಟದಲ್ಲಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ನಗರಗಳು ವೇಗವಾಗಿ ಬೆಳೀತಾ ಇದ್ದು, ಹೊಸ ರಸ್ತೆಗಳು, ಮನೆಗಳು ಮತ್ತು ಕೈಗಾರಿಕೆಗಳು ಹೆಚ್ಚಾಗ್ತಿವೆ. ವ್ಯಾಪಾರ, ಶಿಕ್ಷಣ ಮತ್ತು ಕೈಗಾರಿಕೆಯಲ್ಲಿ ಬೆಳವಣಿಗೆಯಿಂದ ಇದು ಕರ್ನಾಟಕದ ಅತ್ಯಂತ ಚೇತನಶೀಲ ಪ್ರದೇಶಗಳಲ್ಲಿ ಒಂದಾಗಿದೆ. ಹುಬ್ಬಳ್ಳಿ ಧಾರವಾಡದ ಆರ್ಥಿಕ ಬೆಳವಣಿಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹುಬ್ಬಳ್ಳಿಯು ಹಲವಾರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ನೆಲೆಯಾಗಿದೆ. ಯಂತ್ರೋಪಕರಣಗಳು, ವಿದ್ಯುತ್ ಸಾಧನಗಳು, ಆಹಾರ ಸಂಸ್ಕರಣೆ, ಉಕ್ಕು, ರಬ್ಬರ್ ಮತ್ತು ಜವಳಿ ಕ್ಷೇತ್ರಗಳಲ್ಲಿ ಅನೇಕ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ಗೋಕುಲ ರಸ್ತೆ, ತಾರಿಹಾಳ ಮತ್ತು ಬೇಲೂರು ಪ್ರದೇಶಗಳಲ್ಲಿ ಕೈಗಾರಿಕಾ ಪ್ರದೇಶಗಳು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿವೆ. ಕೃಷಿಯು ಸಹ ಈ ಪ್ರದೇಶದ ಪ್ರಮುಖ ಆಧಾರವಾಗಿದೆ. ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹತ್ತಿ, ಜೋಳ, ಕಬ್ಬು ಮತ್ತು ನೆಲಗಡಲೆ ಬೆಳೆಗಳು ಬೆಳೀತವೆ. ಹುಬ್ಬಳ್ಳಿ ಧಾರವಾಡವು ಉತ್ತರ ಕರ್ನಾಟಕದ ರೈತರಿಂದ ಉತ್ಪಾದನೆಯಾದ ಕೃಷಿ ಉತ್ಪನ್ನಗಳನ್ನು ರಾಜ್ಯದ ಇತರ ಭಾಗಗಳಿಗೆ ಸಾಗಿಸಲು ಪ್ರಮುಖ ವ್ಯಾಪಾರ ಕೇಂದ್ರವಾಗಿದೆ. ಶಿಕ್ಷಣದಲ್ಲಿ ಧಾರವಾಡದ ಹೆಸರು ವಿಶಿಷ್ಟವಾಗಿದೆ. ಇಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ, ಐಐಟಿ ಧಾರವಾಡ ಮತ್ತು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಿಮ್ಸ್ ಹುಬ್ಬಳ್ಳಿ ಮುಂತಾದ ಪ್ರಮುಖ ಸಂಸ್ಥೆಗಳಿವೆ. ಈ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ರಾಜ್ಯದಷ್ಟೇ ಅಲ್ಲದೆ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತವೆ. ಧಾರವಾಡವು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿಯೂ ಪ್ರಸಿದ್ಧವಾಗಿದೆ. ಅನೇಕ ಪ್ರಸಿದ್ಧ ಕನ್ನಡ ಬರಹಗಾರರು, ಕವಿಗಳು ಮತ್ತು ಸಂಗೀತಗಾರರು ಇಲ್ಲಿಂದಲೇ ಹೊರಹೊಮ್ಮಿದ್ದಾರೆ. ಹುಬ್ಬಳ್ಳಿ ಧಾರವಾಡವು ಉತ್ತಮ ಸಾರಿಗೆ ಮತ್ತು ಮೂಲಸೌಕರ್ಯವನ್ನು ಹೊಂದಿದೆ. NH48 ಮತ್ತು NH67 ಹೆದ್ದಾರಿಗಳು ಈ ನಗರವನ್ನು ಬೆಂಗಳೂರು, ಮುಂಬೈ ಮತ್ತು ಗೋವಾಕ್ಕೆ ಸಂಪರ್ಕಿಸುತ್ತವೆ. ಹುಬ್ಬಳ್ಳಿ ರೈಲು ನಿಲ್ದಾಣವು ನೈಋತ್ಯ ರೈಲ್ವೆಯ ಪ್ರಮುಖ ಜಂಕ್ಷನ್ ಆಗಿದ್ದು, ಇದು ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಅನೇಕ ರೈಲು ಮಾರ್ಗಗಳಿಗೆ ಸಂಪರ್ಕ ಒದಗಿಸುತ್ತದೆ. ಹುಬ್ಬಳ್ಳಿಯು ವಿಶ್ವದ ಅತಿ ಉದ್ದದ ರೈಲು ಪ್ಲಾಟ್ಫಾರ್ಮ್ ಹೊಂದಿರುವುದಕ್ಕಾಗಿ ಪ್ರಸಿದ್ಧವಾಗಿದೆ. 2018ರಲ್ಲಿ ಆರಂಭವಾದ ಹುಬ್ಬಳ್ಳಿ ಧಾರವಾಡ ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಸಾವಿರಾರು ಪ್ರಯಾಣಿಕರ ದೈನಂದಿನ ಸಂಚಾರವನ್ನು ಸುಲಭಗೊಳಿಸಿದೆ. ಸಾಂಸ್ಕೃತಿಕವಾಗಿ ಹುಬ್ಬಳ್ಳಿ ಧಾರವಾಡವು ಕರ್ನಾಟಕದ ಹೆಮ್ಮೆ. ಇದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೇಂದ್ರವಾಗಿದ್ದು, ಪಂಡಿತ್ ಭೀಮಸೇನ ಜೋಶಿ, ಗಂಗೂಬಾಯಿ ಹಾನಗಲ್, ಕುಮಾರ್ ಗಂಧರ್ವ ಮೊದಲಾದ ಅನೇಕ ಮಹಾನ್ ಸಂಗೀತಗಾರರು ಇಲ್ಲಿಂದ ಬಂದವರು. ಕನ್ನಡ ಮತ್ತು ಮರಾಠಿ ಸಂಸ್ಕೃತಿಗಳ ಮಿಶ್ರಣ ಇಲ್ಲಿ ಕಾಣಬಹುದು. ಧಾರವಾಡ ಪ್ರಸಿದ್ಧ ಸಿಹಿ ಖಾದ್ಯ ಧಾರವಾಡ ಪೇಡ ಸ್ಥಳೀಯರ ಹೆಮ್ಮೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸುಮಾರು 200 ಚದರ ಕಿಲೋಮೀಟರ್ ಪ್ರದೇಶವನ್ನು ಒಳಗೊಂಡಿದೆ ಮತ್ತು 82 ವಾರ್ಡ್ಗಳಾಗಿ ವಿಭಜಿಸಲಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಎರಡೂ ನಗರಗಳನ್ನು ಬೇರ್ಪಡಿಸಿ ಪ್ರತ್ಯೇಕ ಆಡಳಿತ ನೀಡುವ ಬಗ್ಗೆ ಚರ್ಚೆಗಳು ನಡೆದಿದ್ದರೂ, ಸ್ಮಾರ್ಟ್ ಸಿಟಿ ಯೋಜನೆಗಳು ಮತ್ತು ಹೊಸ ಅಭಿವೃದ್ಧಿ ಕೆಲಸಗಳ ಮೂಲಕ ನಗರ ವೇಗವಾಗಿ ಬೆಳೆದಿದೆ. ಒಟ್ಟಾರೆ ಹುಬ್ಬಳ್ಳಿ ಧಾರವಾಡವು ಆಧುನಿಕತೆ ಮತ್ತು ಸಂಪ್ರದಾಯದ ಸಮತೋಲನದ ಸುಂದರ ಉದಾಹರಣೆ. ಕೈಗಾರಿಕೆ, ಶಿಕ್ಷಣ, ಸಂಸ್ಕೃತಿ ಮತ್ತು ಸಾರಿಗೆ ಎಲ್ಲದರಲ್ಲಿಯೂ ಇದು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕ್ತಿದೆ. ಕರ್ನಾಟಕದ ಹೃದಯ ಭಾಗದಲ್ಲಿ ಹುಬ್ಬಳ್ಳಿ ಧಾರವಾಡ ಒಂದು ನಿಜವಾದ ಬೆಳವಣಿಗೆಯ ಸಂಕೇತ. ಇದು ಪರಂಪರೆ, ನವೀನತೆ ಮತ್ತು ಪ್ರಗತಿಯ ನಿಜವಾದ ಮಿಶ್ರಣವಾಗಿದೆ. ಇದಿಷ್ಟು ಹುಬ್ಬಳ್ಳಿ ಧಾರವಾಡದ ವಿಶೇಷತೆಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.